Okay. So ಇದು ಲೀನಿಯರ್ ಆಲ್ಜಿಬ್ರಾದಲ್ಲಿ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಪ್ರಾಬ್ಲಮ್. ಸೊ ಇಲ್ಲಿ ನೋಡಿ ಪ್ರಾಬ್ಲಮ್ ಅಲ್ಲಿ ಏನಂತ ಕೊಟ್ಟಿದ್ದಾರೆ, B1 ಕೊಟ್ಟಿದ್ದಾರೆ, B2 ಕೊಟ್ಟಿದ್ದಾರೆ. ಓಕೆ, B2 ಆಫ್ R ಈಸ್ ಈಕ್ವಲ್ ಟು B3 ಆಫ್ R ಅಂತ ಕೊಟ್ಟಿದ್ದಾರೆ. ಮೀನಿಂಗ್ ಏನಪ್ಪಾ ಅಂತಂದ್ರೆ ಫೈನಲ್ ಆಗಿ ನಿಮಗೆ ಆನ್ಸರ್ ಅಲ್ಲಿ ಬರ್ತಕ್ಕಂಥ ಮ್ಯಾಟ್ರಿಕ್ಸ್ ಏನಾಗಿರುತ್ತೆ ಅಂತಂದ್ರೆ 3 rows ಇರುತ್ತೆ, 2 columns ಅಲ್ಲಿ ಇರುತ್ತೆ. 3 rows ಇರುತ್ತೆ, 2 columns ಅಲ್ಲಿ ಇರುತ್ತೆ. ಲಾಸ್ಟ್ ಅಲ್ಲಿ ಬರ್ತಕ್ಕಂಥ ಆನ್ಸರ್ ಅರ್ಥ ಆಯ್ತಾ? ದೆನ್ ಕೆಲವೊಂದು ಇನ್ನೊಂದು ಕ್ವಶನ್ ಅಲ್ಲಿ ಏನಂತ ಕೇಳ್ತಾರೆ ಅಂತಂದ್ರೆ ಇದೇ ತರ ಕ್ವಶನ್ ಕೊಟ್ಬಿಟ್ಟು ಇಲ್ಲಿವರೆಗೂ ಕೊಟ್ಬಿಟ್ಟು ಏನಂತ ಕೇಳ್ತಾರೆ, ರೈಟ್ ಎ ಸ್ಟ್ಯಾಂಡರ್ಡ್ ಬೇಸಿಸ್ ಅಂತ ಕೊಡ್ತಾರೆ. ಸ್ಟ್ಯಾಂಡರ್ಡ್ ಬೇಸಿಸ್ ಅಂತಂದ್ರೆ B1 ಮತ್ತೆ B2 ನ ನೀವು ಅಸ್ಯೂಮ್ ಮಾಡ್ಕೋಬೇಕು. ಈ ಪ್ರಾಬ್ಲಮ್ ಅಲ್ಲಿ ಏನ್ ಮಾಡಿದಾರೆ, ಅವರೇ B1 ಮತ್ತೆ B2 ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಓಕೆ, ಅಕಸ್ಮಾತ್ ಅವರು ವರ್ಡ್ ಏನಾದ್ರು ಸ್ಟ್ಯಾಂಡರ್ಡ್ ಬೇಸಿಸ್ ಅಂತ ಹೇಳಿದ್ರು ಅಂತಂದ್ರೆ ನೀವು ಆ ವ್ಯಾಲ್ಯೂಗಳನ್ನ ಅಸ್ಯೂಮ್ ಮಾಡ್ಕೋಬೇಕು. ಹೆಂಗ್ ಅಸ್ಯೂಮ್ ಮಾಡ್ಕೋಬೇಕು ಅದನ್ನೊಂದು ಹೇಳ್ಕೊಟ್ಬಿಡ್ತೀನಿ. ಸ್ಟ್ಯಾಂಡರ್ಡ್ ಬೇಸಿಸ್ ಅಂತ ಬಂದಾಗ B1 ಏನಾಗುತ್ತೆ ಅಂತಂದ್ರೆ 1,0 ಅಂಡ್ 0,1. ಅರ್ಥ ಏನು? ಫಸ್ಟ್ ಎಕ್ಸ್ ವ್ಯಾಲ್ಯೂ 1 ಇರುತ್ತೆ, ವೈ ವ್ಯಾಲ್ಯೂ 0. ಇಲ್ಲಿ ಎಕ್ಸ್ ವ್ಯಾಲ್ಯೂ 0 ಆಗುತ್ತೆ, ವೈ ವ್ಯಾಲ್ಯೂ 1. ಇದನ್ನ ಸ್ಟ್ಯಾಂಡರ್ಡ್ ಅಂತ ವರ್ಡ್ ಯೂಸ್ ಮಾಡಿದಾಗ. ಓಕೆ, ಅದೇ B2 ಏನಾಗುತ್ತೆ ನೋಡಿ, ಫಸ್ಟ್ ವ್ಯಾಲ್ಯೂ 1 ಇರುತ್ತೆ, ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಮತ್ತೆ ಝೆಡ್ ವ್ಯಾಲ್ಯೂ 0 ಆಗ್ಬಿಡುತ್ತೆ. ದೆನ್ ಎಕ್ಸ್ ವ್ಯಾಲ್ಯೂ 0, ವೈ ವ್ಯಾಲ್ಯೂ 1, ಝೆಡ್ ವ್ಯಾಲ್ಯೂ 0. ದೆನ್ ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂ 0, ವೈ ವ್ಯಾಲ್ಯೂ 0, ಝೆಡ್ ವ್ಯಾಲ್ಯೂ ಈಸ್ 1. ಇದನ್ನ ನಾವೇನಂತ ಕರಿತೀವಿ, B2. ಅರ್ಥ ಆಗ್ತಾ ಇದೆಯಾ? ಇಲ್ಲಿ V2 ಇರೋದ್ರಿಂದ ಎರಡೇ ಟರ್ಮ್, ಇಲ್ಲಿ V2 ಇರೋದ್ರಿಂದ ಎರಡೇ ಟರ್ಮ್, ಇಲ್ಲಿ V3 ಇರೋದ್ರಿಂದ 3 ಟರ್ಮ್ಸ್. ಓಕೆ, V2 ಅಂತಂದ್ರೇನು ಬರೀ ಎಕ್ಸ್ ಅಂಡ್ ವೈ, ಎಕ್ಸ್ ಅಂಡ್ ವೈ. V3 ಅಂತಂದ್ರೇನು ಎಕ್ಸ್ ವೈ ಝೆಡ್, ಎಕ್ಸ್ ವೈ ಝೆಡ್, ಎಕ್ಸ್ ವೈ ಝೆಡ್ 3 ಸಲ. ಇದ್ರ ನಾವು ಸ್ಟ್ಯಾಂಡರ್ಡ್ ಅಂತ ಯೂಸ್ ಮಾಡಿದಾಗ. ಬಟ್ ಈ ಗಿವನ್ ಪ್ರಾಬ್ಲಮ್ ಅಲ್ಲಿ ಏನು, ಅವರೇ B1 ಅಂಡ್ B2 ಅವರೇ ಡಿಫೈನ್ ಮಾಡ್ಬಿಟ್ಟಿದ್ದಾರೆ, ಸ್ಟ್ಯಾಂಡರ್ಡ್ ಅಂತ ಏನು ವರ್ಡ್ ಕೊಟ್ಟಿಲ್ಲ. ಸೊ ಹಾಗಾಗಿ ನೀವು ಇದನ್ನ ಬರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಓಕೆ, ಪ್ರೊಸೀಜರ್ ಬರ್ಕೋತಾ ಹೋಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಓಕೆ, ನೀವು ಪ್ಯಾರಲ್ ಬರ್ಕೋತಾ ಹೋಗಿ. B1 is equal to 1,1, 3,1 is a basis of V2R. ಬೇಸಿಸ್ ಆಫ್ V2R ಅಂತ ನಾನು ಹೇಳಿದ್ನಲ್ಲ, ಇಲ್ಲಿ V2 ಅಂತ ಬಂದಿರೋದ್ರಿಂದ ಇಲ್ಲಿ ಎಷ್ಟು ಟರ್ಮ್ಸ್ ಇದಾವೆ, 2 ಟರ್ಮ್ಸ್ ಇದಾವೆ. ಸೊ ಅದಕ್ಕೆ ಇದನ್ನ ಬೇಸಿಸ್ ಆಫ್ V2R ಅಂತ ಬರೀತಿದೀವಿ. ಓಕೆ, ದ ನೆಕ್ಸ್ಟ್ B2 is equal to ಇಲ್ಲಿ ಏನಿದೆಯಲ್ಲ ಸೇಮ್ ಆಸ್ ಇಟ್ ಈಸ್ 1,1,1, 1,1,0, 1,0,0 is a basis of what? ಹೇಳಿ. ಎಸ್, ಎಕ್ಸಾಕ್ಟ್ಲಿ, ಬೇಸಿಸ್ ಆಫ್ V3R. ಇಷ್ಟು ಬರೀತೀರಾ ಅಲ್ವಾ? ಓಕೆ, ದ ನೆಕ್ಸ್ಟ್ ಏನು ಕೊಟ್ಟಿರ್ತಕ್ಕಂಥ ಕ್ವಶನ್ ಏನಂತ ಇದೆ, T ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು ವಾಟ್, ಎಕ್ಸ್ ಪ್ಲಸ್ ವೈ ಎಕ್ಸ್ 3x ಮೈನಸ್ ವೈ ಕೊಟ್ಟಿರ್ತಕ್ಕಂಥ ಇದು. ಓಕೆ, ಈಗ ಫಸ್ಟ್ 1,1 ಹಾಕ್ಬಿಟ್ಟು ನೋಡ್ಬೇಕು. ಇಲ್ಲ ಕೊಟ್ಟು ನೋಡ್ಬೇಕು, 1,1 ಇಲ್ಲ. T ಆಫ್ 1,1 ಈಸ್ ಈಕ್ವಲ್ ಟು ಏನಾಗುತ್ತೆ, ಎಕ್ಸ್ ಪ್ಲೇಸ್ ಅಲ್ಲಿ 1 ಹಾಕ್ಬೇಕು, ವೈ ಪ್ಲಸ್ ಅಲ್ಲಿ 1 ಹಾಕ್ಬೇಕು. ಹಾಕಿದಾಗ ಏನಾಗುತ್ತೆ ನೋಡಿ, 1 + 1 ಏನಾಯ್ತು, 2 ಆಯ್ತಾ. ಎಕ್ಸ್ ಪ್ಲೇಸ್ ಅಲ್ಲಿ ಏನಾಗ್ಬೇಕು, 1 ಹಾಕ್ಬೇಕು, 1 ಉಳಿಯುತ್ತೆ. ಅಗೇನ್ ಇಲ್ಲಿನೂ ಏನಾಗ್ಬೇಕು, ಎಕ್ಸ್ ಪ್ಲೇಸ್ ಅಲ್ಲಿ 1, ವೈ ಪ್ಲಸ್ ಅಲ್ಲಿ 1. ಸೊ 3 into 1 is what, 3 minus 1 is what, 3 ಅಲ್ಲಿ 1 ಅಂದ್ರೆ ಎಷ್ಟು, 2. T of 1,1 ಏನಂತ ಬಂತು ನಿಮಗೆ, 2, 1, 2 which is belongs to V3 of R ಅಂತ ಬರಿಬೇಕು. ಏನಂತ ಬರಿಬೇಕು, which is belongs to V3 of R ಅಂತ ಬರಿಬೇಕು. ಓಕೆನಾ? ದೆನ್ ಇದನ್ನ ತಗೊಳ್ಳಿ.
ಈಗ ಇಲ್ಲಿ ಬಂದಂತ 2, 1, 2 ಈಸ್ ಈಕ್ವಲ್ ಟು C1 ಇಂಟು 1, 1, 1 C1 ಇಂಟು 1, 1, 1 ಪ್ಲಸ್ C2 ಇಂಟು 1, 1, 0 ಪ್ಲಸ್ C3 ಇಂಟು 1, 0, 0 ಬರ್ದಾಯ್ತಾ? ಓಕೆ, ಈ ಮೇಲ್ಗಡೆ ಎರೇಸ್ ಮಾಡ್ಬೋದಾ? ನವನೀತ್ ಬರೀತಾ ಇದ್ದೀರಾ ಇಲ್ವಾ? ನೀಟಾಗಿ ಅರ್ಥ ಆಗೋಂಗ್ ಬರ್ಕೊಳ್ಳಿ. ನಾವು ಫಸ್ಟ್ ಟರ್ಮ್ ಆಡ್ ಮಾಡ್ಬೇಕು. C1 ಇಂಟು 1 ಏನು? C1. C2 ಇಂಟು 1 ಏನು? C2 ಪ್ಲಸ್ C3 ಇಂಟು 1 ಏನು? C3. ಫಸ್ಟ್ ಟರ್ಮ್ ಆಡ್ ಮಾಡಿ ಬರ್ದಾಯ್ತು. ಓಕೆ, ದೆನ್ ನೆಕ್ಸ್ಟ್ C1 ಇಂಟು 1 ಏನು? C1 ಪ್ಲಸ್ C2 ಇಂಟು 1 ಏನು? C2. ಬಟ್ C3 ಇಂಟು 0 ಏನು? 0. ಅದನ್ನೇ ನಾವು ಬರೆಯೋದಿಲ್ಲ, ಕಾಮ. ದೆನ್ C3 ಇಂಟು 1 C1 ಇಂಟು 1 ಏನು? C1. C2 ಇಂಟು 0 ಏನು? 0. C3 ಇಂಟು 0 ಏನು? 0. ಸೊ ಉಳಿಯೋದೇನು ನಮಗೆ? C1 ಮಾತ್ರ. ಅರ್ಥ ಆಯ್ತಾ? ಇದು ಹಿಂಗ್ ಬರ್ದ್ವಿ ಅಂತ ಅಂದ್ಬಿಟ್ಟು ಫಸ್ಟ್ ಟರ್ಮ್ ಬರೆದ್ಬಿಟ್ಟು ಆಡ್ ಮಾಡಿದ್ವಿ. ಸೆಕೆಂಡ್ ಟರ್ಮ್ ಬರೆದ್ಬಿಟ್ಟು ಆಡ್ ಮಾಡಿದ್ವಿ. ಥರ್ಡ್ ಟರ್ಮ್ ಮಲ್ಟಿಪ್ಲೈ ಮಾಡಿ ಆಡ್ ಮಾಡಿದ್ವಿ. ಇಷ್ಟು ಬರ್ದಿದ್ದೀರಾ. ಈಸ್ ಈಕ್ವಲ್ ಟು ವಾಟ್? 2, 1, 2 ಏನು? 2, 1, 2 ಇದೇನ್ ಬಂದಿರುತ್ತಲ್ಲ ಅದು. ಅರ್ಥ ಆಗ್ತಾ ಇದೆಯಾ? ಇವಾಗ ಮೀನಿಂಗ್ ಏನು ಅಂದ್ರೆ, ಈ ಫಸ್ಟ್ ಟರ್ಮಿನ ಈಕ್ವಲ್ಸ್ 2 ಅಂತ ಅಂದ್ರೆ C1 ಪ್ಲಸ್ C2 ಪ್ಲಸ್ C3 ಇಸ್ ಈಕ್ವಲ್ ಟು ವಾಟ್? 2, C1 ಪ್ಲಸ್ C2 ಇಸ್ ಈಕ್ವಲ್ ಟು ವಾಟ್? 1, C1 ಇಸ್ ಈಕ್ವಲ್ ಟು ವಾಟ್? 2. ಗೊತ್ತಾಯ್ತು? ಫಸ್ಟ್ ಟರ್ಮ್ ಈಸ್ ಈಕ್ವಲ್ ಟು ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್ ಈಸ್ ಈಕ್ವಲ್ ಟು ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್ ಈಸ್ ಈಕ್ವಲ್ ಟು ವಾಟ್? ಥರ್ಡ್ ಟರ್ಮ್. ಇಲ್ಲಿವರೆಗೂ ಗೊತ್ತಾಯ್ತಾ? ಇದು ನೋಡ್ತಾ ಇದ್ರೆ ನಿಮಗೆ C1 ವ್ಯಾಲ್ಯೂ ಏನಂತ ಗೊತ್ತಾಗ್ತಾ ಇದೆ? C1 ವ್ಯಾಲ್ಯೂ 2 ಅಂತ ಗೊತ್ತಾಗ್ತಾ ಇದೆ ಅಲ್ವಾ? ಈಗ ಅದನ್ನೇ ತಗೊಂಡ್ಬಂದ್ಬಿಟ್ಟು ಇಲ್ಲಿಗೆ ಹಾಕಿ. ಏನಾಗುತ್ತೆ? C2 is equal to 1 minus C1. Nothing but what? 1 minus 2 is minus 1. C1 ವ್ಯಾಲ್ಯೂ ಸಿಕ್ಕಾಯ್ತು, C2 ವ್ಯಾಲ್ಯೂ ಸಿಕ್ಕಾಯ್ತು. ಈಗ ಸಿಕ್ಕಂತ C1 ವ್ಯಾಲ್ಯೂ ಮತ್ತೆ ಈ C2 is equal to -1 ಅಂತ ಏನ್ ಬಂದಿದೆಯಲ್ಲ, ತಗೊಂಡ್ಬಂದ್ಬಿಟ್ಟು ಇಲ್ಲಿಗೆ ಹಾಕ್ಬೇಕು. ಅವಾಗ ಯಾವ ವ್ಯಾಲ್ಯೂ ಸಿಗುತ್ತೆ? C3 ವ್ಯಾಲ್ಯೂ ಸಿಗುತ್ತೆ. ಈಗ ನಿಮ್ಗೆ C1 ವ್ಯಾಲ್ಯೂ ಗೊತ್ತಾಗಿದೆ, C2 ವ್ಯಾಲ್ಯೂ ಗೊತ್ತಾಗಿದೆ. ಇಲ್ಲಿಗೆ ಬಂದು ಹಾಕಿದ್ರೆ ಏನ್ ಸಿಗುತ್ತೆ? C3 ವ್ಯಾಲ್ಯೂ ಗೊತ್ತಾಗುತ್ತೆ. ಹೇಗೆ? ಹೇಳಿ ಇವಾಗ. C1 ನಮ್ಗೆ ಏನಂತ ಗೊತ್ತು? 2 ಅಂತ ಗೊತ್ತಿದೆ, ರೈಟ್? C2 ಏನಂತ ಗೊತ್ತು? -1 ಅಂತ ಗೊತ್ತಿದೆ, ಕರೆಕ್ಟ್? ಪ್ಲಸ್ C3 ವ್ಯಾಲ್ಯೂ ನಮ್ಗೆ ಗೊತ್ತಿಲ್ಲ. C3 ವ್ಯಾಲ್ಯೂ ನಮ್ಗೆ ಗೊತ್ತಿಲ್ಲ. 2 ಆಸ್ ಇಟ್ ಈಸ್. ಈ 2 ಎಲ್ಲಿಂದ ಬಂತು? ಇಲ್ಲಿಂದ ಬಂದಿದೆ. ಹೋಗ್ಲಿ ಹೇಳ್ಕೊಟ್ನಲ್ಲ, ಫಸ್ಟ್ ಟರ್ಮ್ ಈಸ್ ಈಕ್ವಲ್ ಟು ಫಸ್ಟ್ ಟರ್ಮ್, ಹಾಗಾಗಿ 2 ಬಂದಿದೆ. ಈಗ 2 ಅಲ್ಲಿ 1 ಹೋದ್ರೆ ಏನು? 1 ಪ್ಲಸ್ C3 is equal to 2. ಹಾಗಾದ್ರೆ C3 ಏನಾಯ್ತು? 2 minus 1, nothing but what? 1. C3 ವ್ಯಾಲ್ಯೂ ಏನಾಯ್ತು? 1 ಆಯ್ತು. ಇಷ್ಟ ಅರ್ಥ ಆಗಿದೆನಾ ಎಲ್ಲರಿಗೂ? ಡೌಟ್ ಇದೆಯಾ ಏನಾದ್ರು? ಏನ್ ಮಾಡಿದ್ವಿ ನಾವು? ಫಸ್ಟ್ B1 ವ್ಯಾಲ್ಯೂ ಏನಂತ ಕೊಟ್ಟಿದ್ರು ಅದನ್ನ ತಗೊಂಡ್ಬಿಟ್ಟು ಈ ಇಕ್ವೇಶನ್ ಹಾಕೊಂಡ್ವಿ. ಇಕ್ವೇಶನ್ ಹಾಕೊಂಡಾಗ ನಮ್ಗೆ 2, 1, 2 ಅಂತ ಬಂದಿದೆ. ಆ 2, 1, 2 ಅಂತ ಬರ್ಕೊಂಡ್ಬಿಟ್ಟು C1 ಇಂಟು ಫಸ್ಟ್ ಟರ್ಮ್, C2 ಇಂಟು ಸೆಕೆಂಡ್ ಟರ್ಮ್, C3 ಇಂಟು ಥರ್ಡ್ ಟರ್ಮ್. ಓಕೆ, ಮಾಡಿದಾದ್ಮೇಲೆ C1 ಇಂಟು 1, C2 ಇಂಟು 1, C3 ಇಂಟು 1 ಮಾಡಿ ಅವಿಷ್ಟನ್ನ ಆಡ್ ಮಾಡಿ ಇಲ್ಲಿ ಬರ್ದಿದ್ದೀನಿ. ದೆನ್ C1 ಇಂಟು ಸೆಕೆಂಡ್ ಟರ್ಮ್, C2 ಇಂಟು ಸೆಕೆಂಡ್ ಟರ್ಮ್, C3 ಇಂಟು ಸೆಕೆಂಡ್ ಟರ್ಮ್, ಅದನ್ನ ಮಲ್ಟಿಪ್ಲೈ ಮಾಡಿ ಆಡ್ ಮಾಡ್ಬಿಟ್ಟು ಇಲ್ಲಿ ಬರ್ದಿದ್ದೀನಿ. ದೆನ್ ಅದೇ ತರ ಥರ್ಡಿಗೆ
ಮಾಡ್ಬಿಟ್ಟು ಇಲ್ಲಿ ಬರ್ದಿದ್ದೀನಿ. ಓಕೆ, ದಿಸ್ ಫಸ್ಟ್ ಟರ್ಮ್ ಇಸ್ ಈಕ್ವಲ್ ಟು ದಿಸ್ ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್ ಇಸ್ ಈಕ್ವಲ್ ಟು ದಿಸ್ ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್ ಇಸ್ ಈಕ್ವಲ್ ಟು ದಿಸ್ ಥರ್ಡ್ ಟರ್ಮ್ ಅಂತ ಮಾಡ್ಬಿಟ್ಟು ಇಲ್ಲಿ ನಾನು C1 C2 C3 ವ್ಯಾಲ್ಯೂಗಳನ್ನ ಫೈಂಡ್ ಔಟ್ ಮಾಡಿದ್ದೀನಿ. ಅರ್ಥ ಆಯ್ತಾ ಇಷ್ಟು? ಓಕೆ, ದೆನ್ ಇಲ್ಲಿ ಸೆಂಟೆನ್ಸ್ ಅಲ್ಲಿ ಬರೀರಿ, ಇಲ್ಲಿ ಬರ್ದಿರ್ತೀನಿ. Therefore, T of 1, 1 is equal to 2, 1, 2 is equal to, ಈಗ C1 ವ್ಯಾಲ್ಯೂ ಏನಂತ ಬಂದಿದೆ? 2 ಅಂತ ಬಂದಿದೆ. ಇಲ್ಲೇನ್ C1 ಅಂತ ಬರ್ದಿರ್ತೀರಲ್ವಾ, C1 replaced by what? 2. 2 into ಇಲ್ಲೇನಿದೆ ಅದನ್ನ ಬರೀ 1, 1, 1. ದೆನ್ C2 ಏನಂತ ಬಂದಿದೆ ನಮಗೆ? -1. ಸೊ -1 into 1, 1, 0. ಅರ್ಥ ಆಯ್ತಾ? ದೆನ್ ನೆಕ್ಸ್ಟ್ C3 ಏನಂತ ಬಂದಿದೆ ನಮಗೆ? 1 ಬಂದಿದೆ. ಸೊ +1 into ಇಲ್ಲೇನಿದೆ 1, 0, 0 ಇದೆ. ಅರ್ಥ ಆಯ್ತಾ ಇದು? ಈಗ ನಾವಿಲ್ಲಿ ಮಾಡಿದ್ದೇನು ಬರೀ ಫಸ್ಟ್ ಪಾಯಿಂಟ್ ಇಂದ ಆಗೋಯ್ತು. 1, 1 ಮಾಡಿದ್ರೆ ನಿಮ್ಗೆ ಇಷ್ಟು C1 C2 C3 ವ್ಯಾಲ್ಯೂಗಳು ಇಷ್ಟು ಬರ್ತಾ ಇದೆ. ಈಗ ಅದೇ ನಾವ್ ಇನ್ನೊಂದ್ ಏನ್ ಮಾಡ್ಬೇಕು? 3, 1 ಹಾಕ್ಬೇಕು ನೋಡ್ಬೇಕು. ಪ್ರೊಸೀಜರ್ ಸೇಮ್. ಓಕೆ, ಇದನ್ನ ಬೇಗ ಬರ್ಕೊಳ್ಳಿ. ಇಲ್ಲಿವರೆಗೆ ಬೇಗ ಬರ್ಕೊಳ್ಳಿ. ಕೆಳಗಡೆ ಇರ್ತಕ್ಕಂಥದ್ದು ಎರೇಸ್ ಮಾಡ್ತಾ ಇದ್ದೀನಿ. ಓಕೆ, ಈಗ ನೆಕ್ಸ್ಟ್ ಏನು? T ಆಫ್ ಅವ್ರ ಏನ್ ಪಾಯಿಂಟ್ ಕೊಟ್ಟಿದ್ರು? 3, 1 ಅಂತ ಕೊಟ್ಟಿದ್ರಲ್ವಾ? 3, 1 ಅಂತ ಕೊಟ್ಟಿದ್ರು. ಈಗ ಈಕ್ವೇಶನ್ ಏನಂತ ಇತ್ತು? x + y, x, 3x - y ಅಂತ ತಾನೇ ಇದ್ದಿದ್ದು. ಈಗ ತಾನೇ ಗಿವನ್ ಕ್ವಶನ್ ಅಲ್ಲಿ ಇದ್ದಿದ್ದು. ಸೊ ಇವಾಗ ನಾವ್ ಏನ್ ಮಾಡ್ಬೇಕು? x ಪ್ಲೇಸ್ ಅಲ್ಲಿ 3 ಹಾಕ್ಬೇಕು, y ಪ್ಲೇಸ್ ಅಲ್ಲಿ ಏನ್ ಹಾಕ್ಬೇಕು? 1 ಹಾಕ್ಬೇಕು. ಈಗ ಹಾಕಿದಾಗ ಏನ್ ಬರುತ್ತೆ ನೋಡಿ. 3 + 1 ಏನು? 3 + 1 ಏನು? 4 ತಾನೆ. x ಪ್ಲೇಸ್ ಅಲ್ಲಿ ಏನ್ ಹಾಕ್ಬೇಕು? 3 ಹಾಕ್ಬೇಕು. ಸೊ x ಪ್ಲೇಸ್ ಅಲ್ಲಿ 3 ಹಾಕಿದ್ರೆ ಏನ್ ಬರುತ್ತೆ? 3 ನೇ ಬರುತ್ತೆ. ಇಲ್ಲಿ x ಪ್ಲೇಸ್ ಅಲ್ಲಿ 3 ಹಾಕಿದ್ರೆ 3 3s are 9 -1. ವಾಟ್ ಈಸ್ 9 - 1? 8. 4, 3, 8 ಅಂತ ಬಂದಿದೆ. ಈಗ ಇದನ್ನ ನೋಡಿ. 4, 3, 8 ಈಸ್ ಈಕ್ವಲ್ ಟು C1 ಇಂಟು ಏನಂತ ಇತ್ತು ವ್ಯಾಲ್ಯೂಸ್ಗಳು? 1, 1, 1 ಪ್ಲಸ್ C2 ಇಂಟು 1, 1, 0 ಪ್ಲಸ್ C3 ಇಂಟು 1, 0, 0. ಅವ್ರು ಕೊಟ್ಟಿರ್ತಕ್ಕಂಥ ಈ B2 ವ್ಯಾಲ್ಯೂಗಳು. ಇಷ್ಟ ಅರ್ಥ ಆಯ್ತಾ? ದೆನ್ ದಿಸ್ ಬಿಲಾಂಗ್ಸ್ ಟು ವಾಟ್? V3 of R. V3 of R. ಈಗ ಇಲ್ಲಿ ನೋಡಿ, ಫಸ್ಟ್ ಟರ್ಮ್ ಆಡ್ ಮಾಡ್ಬಿಟ್ಟು ಹೇಳ್ಬೇಕಲ್ವಾ? ಹೇಳಿ ನೋಡೋಣ ಯಾರಾದ್ರೊಬ್ರು. ಏನ್ ಬರೀಬೇಕು? C1 + C2 + C3 ಮತ್ತೆ C1 + C2 C1. ಓಕೆ, ಈಸ್ ಈಕ್ವಲ್ ಟು 4, 3, 8. ಇಷ್ಟು ಬರ್ದಿದ್ದೀರಾ? ಇವಾಗ C1 + C2 + C3 is equal to ವ್ಯಾಲ್ಯೂ ಏನು? 4. ಓಕೆ, ದೆನ್ ಸೆಕೆಂಡ್ ಟರ್ಮ್ C1 + C2 is equal to ವ್ಯಾಲ್ಯೂ ಏನು? 3. ದೆನ್ C1 is equal to ವ್ಯಾಲ್ಯೂ ಏನು? 8. ದೆನ್ ಇವಾಗ C1 ವ್ಯಾಲ್ಯೂ ನಮ್ಗೆ 8 ಅಂತ ಗೊತ್ತಾಗಿದೆ. ಹಾಗಾದ್ರೆ ಇಲ್ಲಿಗೆ ಹಾಕಿ ನೋಡಿದ್ರೆ ಏನಾಗುತ್ತೆ? C1 ವ್ಯಾಲ್ಯೂ 8 ಆದ್ರೆ +8 ಈ ಕಡೆ ಹೋದ್ರೆ ಏನಾಗುತ್ತೆ? -8 ಆಗುತ್ತಾ? ಸೊ C2 is equal to 3 - 8, nothing but what? -5. ಕರೆಕ್ಟ್. ಇಲ್ಲಿ ಬಂದಂತ C1 ವ್ಯಾಲ್ಯೂ C2 ವ್ಯಾಲ್ಯೂ ತಗೊಂಡ್ಬಂದ್ಬಿಟ್ಟು ಇಲ್ಲಿಗೆ ಹಾಕ್ಬೇಕು. C1 ವ್ಯಾಲ್ಯೂ ಏನು? 8. C2 ವ್ಯಾಲ್ಯೂ ಏನು? -5 + C3 is equal to 4. 8 ಅಲ್ಲಿ 5 ಹೋದ್ರೆ ಏನು? 3.
+3 ಈ ಕಡೆ ಬಂದ್ರೆ ಏನಾಗುತ್ತೆ -3. 4 ಅಲ್ಲಿ 3 ಹೋದ್ರೆ ಏನು 1. ಸೊ ಹಾಗಾಗಿ C3 ವ್ಯಾಲ್ಯೂ ಏನು 1. ಓಕೆ, ಇಷ್ಟು ಬರ್ಕೊಂಡ್ಬಿಡಿ. ಮೇಲ್ಗಡೆ ಎರೇಸ್ ಮಾಡ್ತಾ ಇದ್ದೀನಿ. ಓಕೆ, ಇಷ್ಟು ಬರ್ಕೊಳ್ಳಿ. ಇಲ್ಲಿ ಫಸ್ಟ್ ಈ ಸೈಡ್ ಬರೀತೀನಿ. Therefore, T of 3, 1 is equal to ಇದು C1 ವ್ಯಾಲ್ಯೂ ಏನಂತ ಬಂದಿದೆ 8 ಅಂತ ಬಂದಿದೆ ಅಲ್ವಾ. ಸೊ 8 into 1, 1, 1. ದೆನ್ C2 ವ್ಯಾಲ್ಯೂ -5 ಅಂತ ಬಂದಿದೆ. ಸೊ -5 into 1, 1, 0. C3 ವ್ಯಾಲ್ಯೂ 1 ಅಂತ ಬಂದಿದೆ. ಸೊ ಹಾಗಾಗಿ +1 into 1, 0 into 0. ಇಷ್ಟು ಬರೀರಿ. ಕಂಟಿನ್ಯೂಸ್ ಬರ್ಕೋಬೇಕು. ನಾನೀಗ ಅಲ್ಲಿ ಕ್ಯಾಮ್ರಾದಲ್ಲಿ ಕಾಣಲ್ಲ ಅಂದ್ಬಿಟ್ಟು ಕೆಳಗಡೆ ಬರ್ದಿದ್ದೀನಿ. ಈ ಲೈನ್ ನ ಕಂಟಿನ್ಯೂಸ್ ಬರ್ಕೋಬೇಕು. ಗೊತ್ತಾಯ್ತಾ? ದೆನ್ ಇವಾಗ ಏನ್ ಮಾಡ್ಬೇಕು, ದೆನ್ ಫಾರ್ ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸ್ ಈಸ್ ಈಕ್ವಲ್ ಟು ಇಲ್ಲಿ ಬಂದಂತ C1 ವ್ಯಾಲ್ಯೂ ಏನ್ ಬಂದಿದೆ, C1 ವ್ಯಾಲ್ಯೂ 2 ಬಂದಿದೆ. ದೆನ್ C2 ವ್ಯಾಲ್ಯೂ ಏನಂತ ಬಂದಿದೆ -1. ದೆನ್ C3 ವ್ಯಾಲ್ಯೂ ಏನಂತ ಬಂದಿದೆ 1 ಅಂತ ಬಂದಿದೆ. ರೈಟ್, ಈ ತರ ಬರೀಬೇಕು. ಓಕೆ, ದೆನ್ ನೆಕ್ಸ್ಟ್ ಇದರಲ್ಲಿ C1 ವ್ಯಾಲ್ಯೂ ಏನಂತ ಬಂದಿದೆ 8. C2 ವ್ಯಾಲ್ಯೂ ಏನಂತ ಬಂದಿದೆ -5. ದೆನ್ C3 ವ್ಯಾಲ್ಯೂ ಏನಂತ ಬಂದಿದೆ 1. ಇದೇನಾಯ್ತು, ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸ್ ಆಯ್ತು. ರೈಟ್, ಬಟ್ ಅದೇ ಮ್ಯಾಟ್ರಿಕ್ಸ್ ಆಫ್ ಲೀನಿಯರ್ ಟ್ರಾನ್ಸ್ಫಾರ್ಮ್ ಅಂತ ಬರೆದ್ಬಿಟ್ಟು ಇಲ್ಲೇನು ಅಡ್ಡಾಡ ಬರೆದಿದ್ದೀರಾ ಅದನ್ನ ಉದ್ದುದ್ದ ಬರೀಬೇಕು. ಗೊತ್ತಾಯ್ತಾ? ಈ ಕೆಲವೊಂದು ಕಾಲೇಜಸ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಸ್ಟೆಪ್ ನ ಬರೆಯೋದಿಲ್ಲ, ಡೈರೆಕ್ಟ್ ಆಗಿ ಬಂದಂತ ಆನ್ಸರ್ಸ್ ನ ಹಿಂಗ್ ಉದ್ದುದ್ದ ಬರ್ಸ್ಬಿಡ್ತಾರೆ. ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸ್ ಅಂತ ಏನು ಸಪರೇಟ್ ಆಗಿ ಬರ್ಸೋದಿಲ್ಲ. ಬಂದಂತ ಆನ್ಸರ್ ಗಳನ್ನ ಏನ್ ಮಾಡ್ಬಿಡ್ತಾರೆ, ಡೈರೆಕ್ಟ್ ಆಗಿ ಇಲ್ಲಿ 2, -1, 1 ಅಂತ ಬಂದಿದ್ಯಾ, 2, -1, 1 ಅಂತ ಬರ್ದ್ಬಿಡ್ತಾರೆ. ದೆನ್ ಇಲ್ಲಿ 8 ಏನಂತ ಬಂದಿದೆ, 8, -5, 1 ಅಂತ ಬಂದಿದ್ಯಾ, 8, -5, 1 ಅಂತ ಬಂದಿದೆ. ಫಸ್ಟ್ ಗೆನೆ ನಿಮಗೆ ಗೊತ್ತಾಗ್ಬಿಡ್ಬೇಕು. ಅಲ್ಲಿ V2 of R is equal to V3 of R ಅಂತ ಕೊಟ್ಟಿದ್ರಲ್ವಾ. 2 and 3. 2 ಏನ್ ಡಿಫೈನ್ ಮಾಡುತ್ತೆ, ಕಾಲಮ್. 3 ಏನ್ ಡಿಫೈನ್ ಮಾಡುತ್ತೆ, ರೋಸ್. ಗೊತ್ತಾಯ್ತಾ? ಫೈನಲ್ ಆನ್ಸರ್ ಇಲ್ಲಿ ಹಿಂಗ್ ಬರ್ಬೇಕು ಅಂತ ಒಂದು ಪಿಕ್ಚರ್ ಇರುತ್ತೆ ನಿಮಗೆ, ಅದ್ರ ಪ್ರಕಾರನೇ ಮಾಡ್ಕೊಂತ ಬರ್ಬೇಕು. ಅರ್ಥ ಆಗ್ತಾ ಇದೆಯಾ ಇದು ಈ ಕ್ವಶನ್? ಸ್ಟ್ಯಾಂಡರ್ಡ್ ಬೇಸಿಸ್ ಅಂತಂದ್ರೆ ಪ್ರೊಸೀಜರ್ ಸೇಮ್, ಬಟ್ ಓನ್ಲಿ B1 ವ್ಯಾಲ್ಯೂ B2 ವ್ಯಾಲ್ಯೂ ನೀವು ತಗೋತೀರಾ. ಒಂದ್ಸತಿ X ವ್ಯಾಲ್ಯೂ 1 ಹಾಕೋತೀರಾ, ಇನ್ನೊಂದ್ಸತಿ y ವ್ಯಾಲ್ಯೂ 1 ಅಂತ ಹಾಕೋತೀರಾ. B1 ಆದ್ರೆ, B2 ಆದ್ರೆ ಏನಾಗುತ್ತೆ ಉಲ್ಟಾ, 1 0 0 0 1 0 0 0 1. ಅರ್ಥ ಆಯ್ತಾ? ಆ ಕಂಡೀಷನ್ ಯಾವಾಗ ಈ ತರ ಇದ್ದಾಗ, V2 of R is equal to V3 of R ಅಂತ ಇದ್ದಾಗ ಆ ತರ ಕಂಡೀಷನ್. ಅದೇ ಉಲ್ಟಾ ಇದ್ರೆ ಏನ್ ಮಾಡ್ತೀರಾ, ಇದು ಇಲ್ಲಿಗೆ ಬಂದು ಇದು ಇಲ್ಲಿಗೆ ಹೋದ್ರೆ ಏನ್ ಮಾಡ್ತೀರಾ? ಕರೆಕ್ಟ್. ಈಗೇನ್ ನೀವು B1 ವ್ಯಾಲ್ಯೂನ 2 ಟರ್ಮ್ಸ್ ತಗೊಂಡಿರ್ತೀರ ಅಲ್ವಾ, ಇಲ್ಲೇನ್ ಮಾಡ್ಬೇಕು, ಅವಾಗ 3 ಟರ್ಮ್ಸ್ ತಗೋಬೇಕು. ಏನ್ ತಗೋಬೇಕು, 3 ಟರ್ಮ್ಸ್ ತಗೋಬೇಕು. ಉಲ್ಟಾ ಅಷ್ಟೇನೆ, B1 ವ್ಯಾಲ್ಯೂ B2 ವ್ಯಾಲ್ಯೂ ಅವ್ರ ಏನ್ ಕಂಡೀಷನ್ ಕೇಳಿರ್ತಾರೆ ಅದ್ರ ಬೇಸಿಸ್ ಮೇಲೆ ಡಿಫೈನ್ ಮಾಡೋದು. V2 is equal to V3 ಅಂತ ಕೊಟ್ಟಿದ್ರು ಅಂತಂದ್ರೆ B1 ಟರ್ಮ್ ಬರೀ 2 ಟರ್ಮ್ಸ್ ಇರುತ್ತೆ, B2 ಟರ್ಮ್ 3 ಟರ್ಮ್ಸ್ ಇರುತ್ತೆ. ಬಟ್ ಅದೇ ಉಲ್ಟಾ ಕೊಟ್ಟಿದ್ರು ಅಂತಂದ್ರೆ B1 ಟರ್ಮ್ಸ್ ಏನಾಗಿರುತ್ತೆ 3 ಇರುತ್ತೆ, B2 ಟರ್ಮ್ಸ್ ಏನಾಗಿರುತ್ತೆ 2 ಇರುತ್ತೆ. ಅದ್ರ ಬೇಸಿಸ್ ಮೇಲೆ ನೀವು ಹಾಕೋತಾ ಹೋಗ್ಬೇಕು. ಅರ್ಥ ಆಯ್ತಾ? ಇದು ಬರ್ಕೊಳ್ಳಿ.